ಫೋನ್ ಕಾಲ್ ಮಾಡಿದಾಗ ಹೊಸ ಅಪ್ಡೇಟ್ ಕೇಳ್ತಾ ಇದೆ. ಇದು ಯಾರಿಗೂ ಕೂಡ ಇವಾಗ ಇಷ್ಟ ಆಗ್ತಾ ಇಲ್ಲ. ತುಂಬ ಜನಕ್ಕೆ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇದನ್ನು ಹೇಗೆ ರಿಮೂವ್ ಮಾಡೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅಂದರೆ ಈಗ ಫೋನ್ ಕಾಲ್ ಮಾಡುವಾಗ ನಿಮಗೆ ಮುಂಚೆ ಸ್ವೈಪ್ ಅಪ್ ಆಪ್ಷನ್ ಎಲ್ಲ ಚೇಂಜ್ ಇತ್ತು. ಈಗ ಡಿಫ್ರೆಂಟ್ ಆಗಿದೆ, ರೈಟು ಮತ್ತು ಲೆಫ್ಟ್ ರಿಸೀವ್. ಸೊ ಇದು ತುಂಬ ಜನಕ್ಕೆ ಇರಿಟೇಷನ್ ಆಗ್ತಾ ಇದೆ, ಇಷ್ಟ ಆಗ್ತಾ ಇಲ್ಲ. ಸೊ ಅದನ್ನು ಹೇಗೆ ರಿಮೂವ್ ಮಾಡೋದಂತ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಯಾವುದೇ ಕಾರಣ ಸ್ಕಿಪ್ ಮಾಡಬೇಡಿ. ಓಕೆ, ಹಾಗಾದರೆ ನನ್ನೊಂದು ಮೊಬೈಲಲ್ಲಿ ನಾನು ಪ್ಲೇಸ್ಟೋರ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ ಒಂದು ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆಯಲ್ಲ ಪ್ರೊಫೈಲು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಕೆಳಗೆ ಹೋಗಿ ಈ ಥರ ಓಪನ್ ಆಗುತ್ತೆ. ಕೆಳಗಡೆ ಹೋದರೆ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆಯಲ್ಲ, ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೆಟ್ವರ್ಕ್ ಪ್ರಿಫರೆನ್ಸ್ ಅಂತ ಇದೆಯಲ್ಲ, ನೆಟ್ವರ್ಕ್ ಪ್ರಿಫರೆನ್ಸ್ ಎರಡನೇದು, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಆಟೋ ಅಪ್ಡೇಟ್ ಅಂತ ಆ್ಯಪ್ ಅಂತ ಇದೆಲ್ಲ ಈ ಥರ ಸೆಲೆಕ್ಟ್ ಆಗಿರುತ್ತೆ. ಓಕೆನಾ? ಫಸ್ಟು ಆಮೇಲೆ ನೀವು ಡೋಂಟ್ ಆ್ಯಪ್ ಅಪ್ಡೇಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಕ್ಲಿಕ್ ಮಾಡಿ ವಾಪಸ್ ಬರಬೇಕು. ಇಷ್ಟೇ ಒಂದು ಸೆಟ್ಟಿಂಗ್ಸು ಇಲ್ಲಿಗೆ ಆಯಿತು. ಈಗ ನೆಕ್ಸ್ಟ್ ಕ್ಲೋಸ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಸೆಟ್ಟಿಂಗ್ಸು, ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ಸ್ನ ಓಪನ್ ಮಾಡಬೇಕು. ನೋಡಿ ಸೆಟ್ಟಿಂಗ್ಸ್ ಕಾಣಿಸ್ತಿದೆಯಲ್ಲ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಹೋದರೆ ನಿಮ್ಗೆ ಅಲ್ಲಿ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅಲ್ಲಿ ಕಾಣ್ತಿದೆ ನೋಡಿ ಆ್ಯಪ್ಸ್ ಅಂತ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮ್ಯಾನೇಜ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಮ್ಯಾನೇಜ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಎಲ್ಲ ಆ್ಯಪ್ಗಳು ಇರುತ್ತೆ. ನಿಮ್ಮ ಮೊಬೈಲಲ್ಲಿ ಇರುವಂತಹ ಪ್ರತಿಯೊಂದು ಆ್ಯಪ್ ಸ್ನೇಹಿತರೆ ಇಲ್ಲಿರುತ್ತೆ. ಆಲ್ರೆಡಿ ಇದ್ರ ಬಗ್ಗೆ ನಿಮ್ಗೆ ಗೊತ್ತು. ಸೊ ಅದನ್ನು ಸ್ಕ್ರೋಲ್ ಮಾಡ್ತಾ ಹೋಗ್ಬೇಕು. ನೋಡಿ ಅಮೆಝಾನ್ ಇದೆಯಲ್ಲ, ಅದೇ ಟೈಪ್ ಕೆಳಗಡೆ ಹೋಗ್ತಾ ಹೋಗ್ಬೇಕು, ನಿಧಾನಕ್ಕೆ ಹೋಗಬೇಕು. ಸರ್ಚ್ ಮಾಡಿದ್ರೂ ಆಗುತ್ತೆ, ಬಟ್ ಸರ್ಚ್ ಮಾಡೋಕ್ಕಿಂತ ಹುಡ್ಕೋದ್ರೆ ಬೆಸ್ಟ್ ಅಂತ ಅನ್ಕೋತೀನಿ. ಇಲ್ಲಿ ಕೆಳಗಡೆ ಹೋದರೆ ನಿಮಗೆ ಫೋನ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಓಕೆನಾ? ಗ್ರೀನ್ ಕಲರಲ್ಲಿ, ಅಥವಾ ನೀವು ಒಬ್ಬೊಬ್ಬರು ಮೊಬೈಲ್ ಒಂಥರ ಇರುತ್ತೆ, ಒಂದೊಂದು ಬ್ಲೂ ಕಲರ್ ಇರುತ್ತೆ. ಸೊ ಇಲ್ಲಿ ನಂದ್ರಲ್ಲಿ ಹುಡುಕ್ತಾ ಇದ್ದೀನಿ ನೋಡಿ, ನಂದ್ರಲ್ಲಿ ಬಹುಶಃ ಗ್ರೀನ್ ಸಿಗ್ಬೋದು ಅನ್ಕೋತೀನಿ. ಯಾಕಂದ್ರೆ ಅಲ್ಲಿ ಮೇಲೆ ಗ್ರೀನ್ ಸೆಲೆಕ್ಟ್ ಆಗಿದೆ, ಅದಕ್ಕೆ ಗ್ರೀನೇ ಸಿಗುತ್ತೆ 100%. ಸೊ ನೋಡಿ, ಗ್ರೀನ್ ಇದೆ ನೋಡಿ, ಇಲ್ಲಿ ಫೋನ್ ಅಂತ ಇದೆಯಲ್ಲ, ಬರೀ ಫೋನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಲಾಸ್ಟ್ ಆಪ್ಷನ್ ಇದೆ ನೋಡಿ, ಈಗ ಬರುತ್ತೆ ನೋಡಿ ಕ್ಲಿಯರ್ ಅಂತ, ಕ್ಲಿಯರ್ ಡಿಫಾಲ್ಟ್ ಅಂತ, ಅದನ್ನು ಕ್ಲಿಯರ್ ಮಾಡಿ ಅಷ್ಟೇ. ಡಮಾರ್ ಮುಗೀತು ಇಷ್ಟೇ. ಸೊ ಈಗ ಒಂದು ನಿಮ್ಮ ಮೊಬೈಲ್ನಲ್ಲಿ ಪೂರ್ತಿ ಸೆಟ್ಟಿಂಗ್ಸೇ ಚೇಂಜ್ ಆಗೋಗಿರುತ್ತೆ ಸ್ನೇಹಿತರೆ. ಓಕೆನಾ? ಬೇರೆ ಏನೂ ಇಲ್ಲ, ಇವೆರಡೇ ಸೆಟ್ಟಿಂಗ್ಸ್ ಇರೋದು. ಈಗ ಬ್ಯಾಕ್ ಬಂದು ಕ್ಲೋಸ್ ಮಾಡ್ತಾ ಇದ್ದೀನಿ ಅಷ್ಟೇ, ಮುಗೀತು ಇಷ್ಟೇ. ಓಕೆ, ನೋಡಿದ್ರಲ್ಲ. ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಈ ಸೆಟ್ಟಿಂಗ್ಸ್ ಅಪ್ಡೇಟ್ ಆದಮೇಲೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ವರ್ಕ್ ಆಗಿದೆ ಇಲ್ಲ ಅಂತ ಇದೆ ಅಪ್ಡೇಟು. ಸೊ ಇದರಿಂದ ನನಗೂ ಒಂದು ಹೆಲ್ಪ್ ಆಗುತ್ತೆ. ಓಕೆನಾ? ಮತ್ತೇನೂ ಅಲ್ಲ. ಓಕೆ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಗೆ ಕೇಳ್ಕೊತೀನಿ. ಓಕೆ, ಇವತ್ತಿನ ವಿಡಿಯೋ ಹಾಗಾದರೆ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಗುಡ್ ಬೈ.